ಅನುಭವ ಮಂಟಪ ಮುಗಿಸ್ಕೊಂಡು ಫೈನಾನ್ಸ್ ಮಿನಿಸ್ಟರ್, ವಿತ್ತ ಸಚಿವ, ಪ್ರೈಮ್ ಮಿನಿಸ್ಟರ್ ಏನಂತ ಕರಿತೇವೆ, ಜಗಜ್ಯೋತಿ ಬಸವೇಶ್ವರ್, ಪ್ರಧಾನಮಂತ್ರಿ ಏನಂತ ಕರಿತೇವೆ, ಅವರು ಫೈನಾನ್ಸ್ ಮಿನಿಸ್ಟರ್ ಬಜೆಟ್ ಮಂಡನೆ ಮಾಡೋ ಆಗಿನ ಕಾಲ. ಅವ್ರು ಹಿಂಗೆ ನಡಬರಕ್ಕೆ ಬರ್ತಿದ್ರು, ಹಿಂಗೆ ಕಲ್ಯಾಣದ ನಡುಬೀದಿ ಒಳಗೆ ಬರ್ತಿದ್ರಂತ. ಹರಳಯ್ಯ ಚಪ್ಪಲಿ ಹೊಲಿಯುವ ಕಾಯಕ ಯೋಗಿ ಹರಳಯ್ಯ ಸಿಕ್ತಂತ. ಹರಳಯ್ಯ ಸಿಕ್ತ. ಅಪ್ಪ ಬಸವಣ್ಣವ್ರು ಹೊಂಟ್ರಂತ. ನಾ ಕೇಳ್ತೀನಿ ಅಂತ ಹೇಳಿದ ಪ್ರಶ್ನೆ, ಅಪ್ಪ ಬಸವಣ್ಣವ್ರೆ ನಿಮಗೆ ಶರಣ ಹೂವಂದು ಯಾರಂದ್ರು? ಹರಳಯ್ಯ. ಏನ್ ಕಾಯಕ ಅವರು? ಚಪ್ಪಲ್ ಹುಷಾರ್ರೆ ಒಂದ್ಸಲ ಜೋರಾಗಿ ಚಪ್ಪಾಳೆ ತಟ್ರು. ನಮ್ಮ ಈ ಶಾರ್ಪ್ ಮೈಂಡ್ ಇರ್ಬೇಕು. ಕೆಲವ್ರಿಗೆ ಹೇಳಕ್ಕೆ ಬರಲ್ಲ. ಮೊದಲು ಯಾರಂದ್ರು? ಶರಣು ಅಂತ ಯಾರಂದ್ರು? ಹರಳಯ್ಯ. ಅದಕ್ಕೆ ಆ ಹರಳಯ್ಯ ಆಯ್ತು. ಬಸವಣ್ಣವರ ಸ್ಥಾನದಲ್ಲಿ ನಾವು ನೀವಿದ್ರೇನು? ಹಾಯ್ ಬಾಯ್ ಅಂತಿದ್ದೇವ್ ತಾನೆ. ಮಹಾ ಮಾನವತವಾದಿ, ಸಮಾನತೆ ಹರಿಕಾರ, ಅಸ್ಪೃಶ್ಯತೆ ನಿರ್ಮೂಲಕ ಬಸವಣ್ಣವರು. ಆಗಿನ ಕಾಲದಲ್ಲಿ ವಿರೋಧಗಳನ್ನ ಕಟ್ಟಿಕೊಂಡ್ರು. ಏನು ವಚನಗಳು ಬರೆದ್ರು, ಬಹಳ ಅದ್ಭುತವಾದಂತ ವಚನಗಳು. ಇವನಾರವ ಎಂದೆನಿಸಿದರೆ ಇವ ನಮ್ಮವ ಎಂದೆನಿಸೆಯ, ನಿಮ್ಮ ಮನೆಯ ಮಗನೆಂದೆನಿಸೆಯ, ಕೂಡಲ ಸಂಗಮದೇವ. ಎಷ್ಟು ಚೆನ್ನಾಗ ಇವು ಇಂಥ ತಾಕತ್ತು ವಚನಗಳು. ನಾನು ಶಾಲೆಗೆ ಬರ್ರಿ, ಅನುಭವ ಮಂಟಪ ನಡೆಸ್ತೀನಿ. ಒಂದು ಸಣ್ಣ ಮಗು ಬರ್ತದೆ, ಎಷ್ಟು ಚಂದ ಇರ್ತದೆ, ಬಟ್ ಚಂದ. ಈಗ ಅವ ಡಿಗ್ರಿ ಕಾಲೇಜ್ಗೆ ಇಲ್ಲಿ ಬಂದ್ರೆ ನಿಮಗೆ ಯಾರಿಗೆ ಮನೆಯಲ್ಲ, ನೀವೆಲ್ಲ ಬಿಡ್ರಿ, ಮುಂದೆ ನಾವು ಸಾಲಿನ ಮನೆಯಲ್ಲ.